ಬೆಟ್ಟಲ್ಲಿ ಸಿಗುತ್ತೆ ಇದು ಮೆಡಿಟೇಷನ್ ವಾಟ್ರು, ಬಿಸಿ ಇರುತ್ತೆ ಬಟ್ ಥರ ಏನೋ ಡಿಫ್ರೆಂಟ್. ಟವರ್ ಅವ್ರು ಮಾಡಿದ್ರು, ಟವರ್ ಮೇಳ ಮಾಡೋದವ್ರು ನೋಡಿ. ಇವೆಲ್ಲ ಆ್ಯಕ್ಚುಲಿ ಕಾಣಿಸಲ್ಲ, ಈ ಥರ ಫುಡ್ಗಳೆಲ್ಲ ಹಾಕಿ ಪಾಪ ಫುಡ್ ಹುಡ್ಕೊಂಡು ಇದು ಇಲ್ಲೇ ಸೆಟ್ ಆಗ್ಬಿಟ್ಟಿರ್ತದೆ. ಆರಾಮಾಗಿ ಸಿಗುತ್ತಲ್ಲ ಫುಡ್ಡು, ಅದು ಇದು ಫ್ರೂಟ್ಸ್ ಎಲ್ಲ ಬಿಸಾಕ್ತಾರೆ ನೋಡಿ. ಈ ಹೋಟೆಲ್ ಅಯ್ಯಪ್ಪ ಅಂತ ಇದೆಯಲ್ಲ, ಇಲ್ಲಿ ಒಂದ್ಸಲಿ ನಾನು ಲಾಸ್ಟು 3 ಇಯರ್ಸ್ ಬ್ಯಾಕ್ ಬಂದಾಗ ಪುನೀತ್ ರಾಜ್ಕುಮಾರ್ ಹೊರಗಡೆ ಕೂತಿದ್ರು. ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಎಷ್ಟೋ ಜನ ಸೆಲ್ಫಿ ಎಲ್ಲ ಕೇಳಕ್ಕೆ ಹೋದ್ರು. ಅವರು ಪುನೀತ್ ರಾಜ್ಕುಮಾರ್ ತುಂಬ ಸಾಫ್ಟಾಗಿ ಹೇಳಿದ್ರು, ಸೆಲ್ಫಿ ಎಲ್ಲ ಬೇಡ, ತುಂಬ ಇಲ್ಲಿ ಇದಾಗುತ್ತೆ, ನೀವು ಫಸ್ಟು ದರ್ಶನ ಮಾಡಿ ಅಂತ ಅಂದರು. ಆಲ್ಮೋಸ್ಟು 2 ಕಿಲೋಮೀಟರ್ಸ್ ಬಂದಿದ್ದೀವಿ ಮೇಲ್ಗಡೆ, ಇಲ್ಲಿಂದ ಫುಲ್ಲು ಫ್ಲ್ಯಾಟು. ಚಂದ್ರ ಸನ್ನಿಧಾನ. ಮತ್ತು ಒಂದು ಸಲ ತಲೆ ಮೇಲೆ ಎಲ್ಲಿ ಸ್ನಾನ ಮಾಡಿ ನೀವೆಲ್ಲ ಪೂಜೆ ಮಾಡಿ ಇರ್ಮುಡಿ ಇಟ್ಕೋತೀರಾ, ಅಲ್ಲಿಂದ ಅಲ್ಲಿ ತನಕ ದರ್ಶನ ಮಾಡಿ ಪಡಿ ಹತ್ತಿ ದರ್ಶನ ಮಾಡೋ ತನಕ ಇರ್ಮುಡಿನ ಇಳಿಸಂಗಿಲ್ಲ. ಯಾವುದೇ ಕಾರಣಕ್ಕೂ ತಲೆ ಮೇಲೆ ಇರಬೇಕು, ಅದೊಂದು ಪದ್ಧತಿ. ಇಲ್ಲಿ ತುಂಬ ಆಲ್ಮೋಸ್ಟ್ ಜನ ಇದ್ದಾರೆ, ಬಟ್ ಏನು ಅಂತ ಕ್ರೌಡ್ ಅನಿಸ್ತಿಲ್ಲ. ಮೋಸ್ಟ್ಲಿ ದರ್ಶನದಲ್ಲಿ ನೋಡಬೇಕು. ಒಂದು ಕಾಡು ಹಳ್ಳಿಲಿದೆ ನೋಡಿ. ಮುಂಚೆ ಇದು ಏನು ಈಗ ಕಾಂಕ್ರೀಟ್ ಆಗಿದೆಯಲ್ಲ, ಇದು ಕತ್ತೆ ರೂಟ್ಗಳಿದು. ಆ್ಯಕ್ಚುಲಿ ಕತ್ತೆ ಓಡಾಡೋ ರೂಟ್ ಇತ್ತು. ಅಂದರೆ ಇಲ್ಲಿ ಮೇಲ್ಗಡೆ ಅಂಗಡಿಗಳು ಮತ್ತು ಮೇಲ್ಗಡೆ ದೇವಸ್ಥಾನಕ್ಕೆ ಬೇಕಾಗಿರೋ ಐಟಮ್ಗಳೆಲ್ಲ ಕತ್ತೆಯಲ್ಲಿ ಎತ್ಕೊಂಡೋಗಿ ಅಲ್ಲಿ ಇದು ಮಾಡೋರು. ಫಸ್ಟು ಟ್ರಾನ್ಸ್ಪೋರ್ಟೆಲ್ಲ ಹಂಗೆ ಇದ್ದಿದ್ದು. ಈಗ ಕಾಂಕ್ರೀಟ್ ಆದಮೇಲೆ ಟ್ರ್ಯಾಕ್ಟ್ರು ಮತ್ತು ಗಾಡಿಗಳು, ಅದೇ ಆಫ್ ರೋಡ್ ವೆಹಿಕಲ್ಗಳು ಯಾವುದೋ ಇರುತ್ತಲ್ಲ, ಜೀಪು, ಬೊಲೆರೋ ಅದಿರುತ್ತೆ. ಆಲ್ಮೋಸ್ಟ್ ಎಲ್ಲ ಟ್ರ್ಯಾಕ್ಟ್ರಲ್ಲಿ ತೊಗೊಂಡೋಗ್ತಾರೆ. ಮತ್ತು ಇದು ಆ್ಯಕ್ಚುಲಿ ಈ ರೂಟಲ್ಲ, ಇನ್ನೊಂದು ರೂಟ್ ಇದೆ, ಅದು ಫುಲ್ ಮೆಟ್ಲುಗಳು ಜಾಸ್ತಿ ಮತ್ತು ತುಂಬ ಇಲ್ಲಾಗಿದೆ. ಅದು ಒಂಥರ ಹೈಟಾಗೆ. ಇದೊಂದು ಸ್ವಲ್ಪ ನಾರ್ಮಲ್ ಅಂತ ಏನು ಜಾಸ್ತಿ ಟಫ್ ಅನಿಸಲ್ಲ ಒಂದು ರೇಂಜ್ಗೆ. ಹಂಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗುತ್ತೋ ಹಂಗೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ದೇವಸ್ಥಾನ ಹತ್ರ ಅಂತೂ ನೋಡ್ಬೋದು, ಫುಲ್ಲು ಕಮರ್ಷಿಯಲ್ ಆಗಿಬಿಟ್ಟಿದೆ. ಬಿಲ್ಡಿಂಗ್ಸ್ಗಳು, ಅದು ಇದು ಅಂಗಡಿಗಳು, ಏನೇನೋ. ಆಲ್ಮೋಸ್ಟ್ ಸನ್ನಿಧಾನ ಹತ್ರ ಬಂದಿದ್ದೀವಿ. ಮಂಕಿಗಳೆಲ್ಲ ಆಟ ಆಡ್ತಾ ಇದೆ, ಕೋತಿಗಳು. ಕೋತಿ ಸ್ವಾಮಿ ಓಯ್ ಉದುರಿಸ್ತು. ಆಲ್ಮೋಸ್ಟು ಸನ್ನಿಧಾನ ಹತ್ರ ರೀಚ್ ಆಗಿದ್ದೀವಿ. ನೋಡ್ಬೋದು ಹಿಂದೆಗಡೆ ಬೆಟ್ಟ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸನ್ನಿಧಾನಕ್ಕೆ ಎಂಟ್ರಿ ಕೊಡ್ತೀವಿ. ನೋಡ್ಬೋದು ಇಲ್ಲಿ ತಣ್ಣನೆ ಗಾಳಿ. ಇಲ್ಲಿ ಸನ್ನಿಧಾನ ಇಲ್ಲ, ಎಲ್ಲೋ ನೋಡ್ಬೋದಿಲ್ಲ ಅಂದರೆ ಬೇರೆ ಕ್ಯಾಮರಾ ಇರೋದು ಇಲ್ಲ. ಸ್ವಾಮಿಯೇ ಶರಣಮಯ್ಯಪ್ಪ ನೋಡ್ಬೋದು. ಶರಣಮಯ್ಯಪ್ಪ ಕಾಯಿ ಹೊಡಿಬೇಕಿಲ್ಲಿ. ಇಲ್ಲಿ ಪ್ರಸಾದ ಕೊಡ್ತಾರೆ. ಇಲ್ಲಿ ಕಾಯಿ ಪಡಿಗೆ
ಏನಿದು ಪಡಿ ಹತ್ರ ಹೊಡಿಯುವಂಥ ಸನ್ನಿಧಾನ ಹತ್ರ ಇದ್ದೀವಿ. ನೋಡ್ಬೋದು ಜನ ತುಂಬ ಇದ್ದಾರೆ, ಪರವಾಗಿಲ್ಲ. ಏನು ಅಂದರೆ ಮೂವ್ ಆಗಲ್ಲ ಅಷ್ಟೇ, ಅಲ್ಲೇ ಬ್ಲಾಕ್ ಆಗಿಬಿಟ್ಟಿದ್ದಾರೆ ನಿಂತ್ಕೊಂಡು ಇಲ್ಲ ಫ್ರಂಟಲ್ಲೇ ದರ್ಶನ ಮಾಡಬೇಕು ಅಂತ. ಅದಕ್ಕೆ ಈ ಸೈಡಿಂದ ಹೋಗ್ಬಿಟ್ಟು ಹಂಗೆ ದರ್ಶನ ಮಾಡ್ಬಿಟ್ಟೋಣ. ಏನು ಸಂಕ್ರಾಂತಿ ನೋಡ್ತಿರಲ್ಲ, ಮಕರ ಸಂಕ್ರಾಂತಿ ಏನು ಜ್ಯೋತಿ ನೋಡ್ತಿರಲ್ಲ, ಅಲ್ಲಿ ಎದುರುಗಡೆ ಬೆಟ್ಟದಲ್ಲೇ ಕಾಣಿಸೋದು. ಅಲ್ಲಿ ಏನೋ ಅದು ಪೊನ್ನಮ್ಮೇಡು ಅಂತ ಏನೋ ಇರಬೇಕು. ಅದು ಈ ದೇವಸ್ಥಾನ ಎದುರುಗಡೆನೇ ಅಲ್ಲಿ ಜ್ಯೋತಿ ಕಾಣಿಸುತ್ತೆ ಆ ಕಾಡಲ್ಲಿ. ಅದು ಮಕರ ಸಂಕ್ರಾಂತಿ ಹಬ್ಬದ ದಿವಸ ಕಾಣಿಸೋದು. ನೋಡಿ, ಅಯ್ಯಪ್ಪ ಸ್ವಾಮಿ ದರ್ಶನ ಆದಮೇಲೆ ಈ ಥರ ಇಲ್ಲಿ ಇರ್ಮುಣಿನ ಇಟ್ಕೊಂಡು ಇಲ್ಲಿರೋದು ನಮಗೇನು ತುಪ್ಪದ ಕಾಯಿ ಎಲ್ಲ ಕಟ್ಟಿರ್ತಾರಲ್ಲ ಅದನ್ನು ಮತ್ತು ಅಕ್ಕಿನ ಎಲ್ಲನೂ ಸಪ್ರೇಟ್ ಮಾಡಿ ತುಪ್ಪದ ಕಾಯಿನ ಹೊಡ್ಕೊಂಡು ಅದನ್ನು ನಾವು ಅಲ್ಲಿ ತುಪ್ಪ ಕೊಂಡ ಇರುತ್ತೆ, ಅಂದರೆ ಬೆಂಕಿ ಹಾಕಿರ್ತಾರೆ. ಆ ತುಪ್ಪದ ಕಾಯಿನಲ್ಲಿ ಅಲ್ಲಾಕಿ ಆ ತುಪ್ಪನ ತೊಗೊಂಡೋಗಿ ಇಲ್ಲಿ ಅಭಿಷೇಕ ಮಾಡ್ತಾರೆ. ಆ ಅಭಿಷೇಕ ಮಾಡೋದನ್ನ ನಾವು ಅವ್ರಿಗೆ ನಮ್ಮ ತುಪ್ಪನ ಕೊಟ್ಟು ಅವ್ರು ಅದ್ರ ಮೇಲೆ ಅವರು ಅಭಿಷೇಕ ಮಾಡಿದ ತುಪ್ಪ ಒಂಚೂರು ಹಾಕ್ಕೊಡ್ತಾರೆ. ಆಮೇಲೆ ಇಲ್ಲಿರೋ ಅಕ್ಕಿಗಳು ಮತ್ತು ಏನೋ ಒಳಗಡೆ ಹಾಕಿರ್ತೀವಲ್ಲ, ಖರ್ಜೂರ ಮತ್ತು ಅದೇನೋ ಅವಲಕ್ಕಿ ಮತ್ತು ಮಾಮೂಲಿ ಇಳ್ಮುಡಿ ಸಾಮಾನು ಅಂತ ಇರ್ತದೆ, ಅದನ್ನೆಲ್ಲ ಸಪ್ರೇಟ್ ಮಾಡಿ ನಾವು ಇಲ್ಲಿ ಅಕ್ಕಿ ಹಾಕೋಕ್ಕೆಲ್ಲ ಜಾಗ ಇರ್ತದೆ ಇಲ್ಲಿ ಒಳಗಡೆ. ನೋಡಿ ಎಲ್ಲರೂ ಹತ್ರ ಮಾಡ್ತಾ ಇರ್ತಾರೆ, ಎಲ್ಲ ಇದು ಮಾಡಿ ದರ್ಶನ ಆಯಿತು. ಒಳ್ಳೆ ದರ್ಶನ ಆಯಿತು, ನೋಡ್ಬೋದು. ನೋಡಿ ಈ ಥರ ಇರುತ್ತೆ ಅವಲಕ್ಕಿ ಮತ್ತು ಈ ಥರ ಖರ್ಜೂರ ಮತ್ತು ಗಂಧದ ಕಡ್ಡಿ, ಮಾಮೂಲಿ ಒಂಥರ ಅಯ್ಯಪ್ಪನಿಗೆ ಏನು ಪ್ರಸಾದ ಥರ ಇದು ಮಾಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಕೊಟ್ಟಿರ್ತಾರೆ. ಈಗ ಇದರೊಳಗಡೆ ಇರೋ ತುಪ್ಪದ ಕಾಯಿಗಳನ್ನ ಎಲ್ಲ ಬಿಚ್ಚಿ ಹೊಡೆದು ಹೋಗಿ ಇದಕ್ಕೆ ಅಭಿಷೇಕ ಕೊಡಬೇಕಾಗುತ್ತೆ. ಇದನ್ನು ಈ ಥರ ಕಾಯಿ ಉಳ್ಕೊಂಡು ಇದನ್ನು ಅಲ್ಲಿ ಬೆಂಕಿ ಇದು ಹಾಕಿರ್ತಾರೆ, ಅದು ಹಾಕ್ಬೋದು. ಇದನ್ನು ತುಪ್ಪದ ಕಾಯಿನ ಮನೆಗೆ ತೊಗೊಂಡೋಗಿ ಇವಾಗ ಇಲ್ಲಿ ಅಭಿಷೇಕ ನಡೆದಿರ್ತದೆ, ಅದಕ್ಕೆ ಸ್ವಲ್ಪ ಹಾಕ್ಕೊಡ್ತಾರೆ. ಅವರು ಅಯ್ಯಪ್ಪನಿಗೆ ಅಭಿಷೇಕ ಮಾಡಿದಂಥ ತುಪ್ಪನ ನಾವು ಇದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಡ್ತಾರೆ. ಅದನ್ನು ತೊಗೊಂಡೋಗಿ ಮನೆಗೆ ಏನಾದರೂ ಒಳ್ಳೆ ಸ್ವೀಟ್ ಅಲ್ಲ ಪೊಂಗಲ್ಲ ಏನಾದರೂ ಮಾಡ್ಕೊಳ್ಬೋದು. ಒಳ್ಳೆಯದಕ್ಕೆ ಯೂಸ್ ಮಾಡಬೇಕಷ್ಟೆ. ಮಾಳಿಗೆ ಜ್ಯೋತಿಷ್ಯ ಕೇಳ್ತಾರೆ, ಇಲ್ಲಿ ಕುತ್ಕೊಂಡು ಇಲ್ಲಿ ಜ್ಯೋತಿಷ್ಯ ಕೇಳ್ಬೋದು. ಅಲ್ಲ ಇದು ದರ್ಶನ ಆಯಿತು, ಹೊಸ ತೊಳಕ್ಕೆ ಹೋಗ್ತೀವಿ. ನೋಡಿ ಆ ತುಪ್ಪದ ಕಾಯಿನ ತಂದು ಇಲ್ಲಿ ಹಾಕಬೇಕು. ಮಾಳಿಗೆ ಇದು ತುಪ್ಪದ ಕಾಯಿನ ಹಾಕಿ ಬೇರೆ ಟೈಮಲ್ಲಿ ತುಂಬ ಇರುತ್ತೆ, ಫುಲ್ಲು ಹೈಟಲ್ಲಿ ಬೆಂಕಿ ಇದಾಗ್ತಾ ಇರುತ್ತೆ. ನೋಡ್ಬೋದು, ತುಪ್ಪದ ಕಾಯಿ ಹಾಕಕ್ಕೆ ಅಂತ ಜಾಗ ಮಾಡಿ ದರ್ಶನ ಆಯಿತು. ಪ್ರಸಾದ ಹಾಕೊಂಡು ಹೋಗ್ಬಿಟ್ಟು ಪ್ರಸಾದ ತೊಗೊಂಡು ದರ್ಶನ ಬೇಕಾಗುತ್ತೆ, ಆದರೆ ಬಟ್ ಪ್ರಸಾದ ಮಾತ್ರ ಬೇಗ ಸಿಗೋಲ್ಲ, ಅದಕ್ಕೆ ಜನ ಜಾಸ್ತಿ. ಅಂದರೆ ಬೇಗ ಮೂವ್ ಆಗಲ್ಲ. ಸ್ವಾಮಿ ಶರಣ ನೋಡಿ, ಮುಂದೆ ಡೋಲಿಯವ್ರು ಹೋಗ್ತಾರೆ. ಇವರು ನಾವು ಹತ್ಬೇಕಾದ್ರೆ ಏನಾದರೂ ಇವರು ಹತ್ತುತ್ತಿದ್ರೆ ತಿರ್ಗಿ ಇನ್ನೊಂದು ರಿಟರ್ನ್ ಒಂದು ಬಾಡಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಅಷ್ಟು ಸ್ಪೀಡಾಗಿ ನಡೀತಾರೆ. ಮಾಮೂಲಿ ಅವರು ಬೈಸಪ್ಸು ಟೈಸ್ನೆಲ್ಲ ನೋಡಬೇಕು, ಒಳ್ಳೆ ಹೆಲ್ತಿಯಾಗಿರ್ತಾರೆ, ಸಖತ್ತು ಸ್ಟ್ರಾಂಗ್ ಆಗಿದ್ದಾರೆ. ಸುಮ್ಮನೆ ತಮಾಷೆ, ನಮ್ಗೆ ಎತ್ತಕ್ಕೆ ಕಷ್ಟ. ಅದರಲ್ಲಿ ಅವರು ಒಬ್ಬರನ್ನು ಕುಂಡಿಸ್ಕೊಂಡು
4 ಜನ ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ತಾರೆ, ಒಂದೇ ಲೆವೆಲ್ ಹೆಜ್ಜೆ ಹಾಕ್ತಾರೆ. ದರ್ಶನ ಎಲ್ಲ ಆಯಿತು. ಸೌತೆಕಾಯಿ ತಿನ್ಕೊಂಡು ಕೆಳಗಡೆ ಹಿಡಿತಾ ಈಗ. ಓಕೆ, ಸ್ವಾಮಿ ಶರಣಂ. ದರ್ಶನ ಆಯಿತು. ಈಗ ಡೈರೆಕ್ಟು ನಾವು ಜಟಾಯುಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಜಟಾಯು ಅಂದರೆ ಇದು ಸೀತೆನ ಎತ್ಕೊಂಡು ಹೋಗ್ಬೇಕಾದ್ರೆ ಒಂದು ಹದ್ದು ಇರುತ್ತಲ್ಲ, ಅದನ್ನು ರಾವಣ ರೆಕ್ಕೆ ಕಟ್ ಮಾಡಿ ಬೀಳಿಸಿರೋ ಜಾಗ. ಅದು ಒಂದು ಹಿಸ್ಟಾರಿಕಲ್ ಪ್ಲೇಸು. ರಾಮ ಸೀತಾ ಮತ್ತು ರಾಮಾಯಣ ರಿಲೇಟೆಡು ಸ್ಟೋರಿ ಅದು. ಚೆನ್ನಾಗಿದೆ. ಒಂದು ಸ್ಟ್ಯಾಚು ಸೂಪರಾಗಿ ಕಟ್ಟಿದ್ದಾರೆ. ವರ್ಲ್ಡಲ್ಲೇ ಫೇಮಸ್ ಅದು. 90 ಕಿಲೋಮೀಟರ್ಸ್ ಇದೆ ಇಲ್ಲಿ ಶಬರಿಮಲೆಯಿಂದ. ಮುಗಿಸ್ಕೊಂಡು ಅಲ್ಲೇ ಆಲ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೆಕ್ಸ್ಟು ಹೋಗ್ತಾ ಬನ್ನಿ ಏನಾಗುತ್ತೋ ನೋಡೋಣ. ಚಿಕ್ಕ ವಯಸ್ಸಿಂದ ಇದ್ದಿದ್ದು ಒಂದು ಆಸೆ ಈಡೇರಿತು. ಗಾಡೀಲಿ ಬರಬೇಕು ಅಂತಿದ್ದೆ, 2 ವೀಲರಲ್ಲಿ ಶಬರಿಮಲೆಗೆ. ಒಂದು ಒಳ್ಳೆ ದರ್ಶನ ಆಯಿತು. ಎಲ್ಲ ಎಲ್ಲೂ ಏನು ಅಡಚಣೆ ಆಗ್ತಿದೆ, ಹಿಂಗೆ ಸಲೀಸಾಗೆಲ್ಲ ಆಯಿತು. ಹಿಂಗೆ ಮುಂದೇನು ಕಾಪಾಡಲಿ ಅಂತ ಅಯ್ಯಪ್ಪನಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಕೂತ್ಕೊಂಡ್ರಿ. ಓ ಆನವಂಡಿ. ನನಗೆ ಸಲ್ಯೂಟು. ಬೆಳಗ್ಗೆ ನೆನ್ನೆ ಸಾಯಂಕಾಲ ಮಾತಾಡ್ಸಿದ್ದೆ, ಬೆಳಗಿನ ಜಾವ ಮಾತಾಡ್ಸಿದ್ದೆ ಅವ್ರನ್ನ. ಓಕೆ, ಇಲ್ಕಲ್ ಇಲ್ಲಿಂದ ಶಬರಿಮಲೆಗೆ ಆಲ್ಮೋಸ್ಟು ಮುಗೀತು. ಒಳ್ಳೆ ರೋಡ್ಸ್ ಇದೆ, ಸೂಪರು. ಬರ್ಬೋದು. 2 ವೀಲರಲ್ಲಿ ಯಾರಾದರೂ ಯೋಚನೆ ಮಾಡ್ತಿದ್ರೆ, ಟ್ರಾವೆಲಿಂಗ್ ಮಾಡಬೇಕು ಶಬರಿಮಲೆ ಅಂದರೆ ಬೇಜಾನ್ ಪ್ಲೇಸಸ್ ಇದೆ, ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಏನಂತ ಯಾವುದೂ ರಿಸ್ಕ್ ಇಲ್ಲ. ಬಟ್ ಸೇಫಾಗಿ ಬಂದರೆ ಒಳ್ಳೆಯದು. ಮತ್ತು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಇದ್ದಿದ್ದು ಒಳ್ಳೆಯದೇ. ಎಲ್ಲ ಇದ್ರೂ ಸೂಪರು. ಯಾಕಂದರೆ ಕೇರಳ ರೋಡ್ಸೇ ಬೇರೆ. ಕೇರಳ ಡ್ರೈವಿಂಗಲ್ಲಿ ಇಲ್ಲಿ ಯಾಕಂದರೆ ಬೇರೆ ಕಡೆ ಸಿಕ್ತಂಗೆ ಹೈವೇಗಳು ಸಿಗೋಲ್ಲ ಇಲ್ಲಿ. ಅಂದರೆ ಫುಲ್ಲು ಎಕ್ಸ್ಪ್ರೆಸ್ ಹೈವೇಗಳೆಲ್ಲ ಯಾವುದೂ ಇಲ್ಲ ಇಲ್ಲಿ. ಎಲ್ಲ ಘಾಟ್ ಸೆಕ್ಷನ್ಸ್ಗಳೇ, ಕರ್ವಿಂಗ್ಸ್ಗಳೇ. ನೋಡಿದ್ರಿ ನಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಹಂಗೆ ಸೇಫಾಗಿ ಬಂದರೆ ಒಳ್ಳೆಯದು ಅಂತ ಹೇಳ್ತಾ ಊಟ ಮಾಡೋಣ. ಬೆಳಗ್ಗೆ ಟಿಫನೇ ಮಾಡಿಲ್ಲ, ಪರವಾಗಿಲ್ಲ ದರ್ಶನ ಆಗಲಿ ಅಂತ ವೆಯ್ಟ್ ಮಾಡ್ದೆ. ಈಗೆಲ್ಲರೂ ನಿಲ್ಲಿಸ್ತೀನಿ. ಶಬರಿಮಲೆ 26 ಆಲ್ಮೋಸ್ಟು. ಓಕೆ, ಜಟಾಯುಗೆ ಮ್ಯಾಪ್ ಹಾಕ್ಕೊಂಡಿದ್ದೀನಿ. ನೋಡೋಣ. 2 ಅವರ್ಸ್ ತೋರಿಸ್ತಾ ಇದೆ. ಆಲ್ಮೋಸ್ಟ್ 1.5 ಅವರ್ಗೆ ಹೋಗ್ತೀವಿ. ಗೊತ್ತಲ್ಲ ಹೆಂಗೆ ಅಂತ. KSRTC ಬಸ್ಗಳು ದೊಡ್ಡ ಗ್ಲಾಸ್ ಇರುತ್ತೆ. ವಿಂಡೋನೂ ಅಷ್ಟೇ, ತುಂಬ ಅದು ಓಪನ್ ಸ್ಪೇಸ್ ಇರುತ್ತೆ. ನೋಡ್ತೀರಾ, ಈಗ ಓಟೆ ಕುಡಿತೀನಿ. ವಿಂಡೋ ಎಲ್ಲ ದೊಡ್ಡ. ಏನು ಅಂದರೆ ಇಲ್ಲಿ ಒಂಥರ ಸೆಕೆ ಜಾಸ್ತಿ ಅಲ್ವಾ, ಅದರಿಂದ ಫುಲ್ ದೊಡ್ಡ ವಿಂಡೋಸು. ಮತ್ತು ಏನು ಅದು ವಿಂಡೋ ಗ್ಲಾಸ್ ಇರೋಲ್ಲ, ಒಂಥರ ಟಾರ್ಪಲ್ ಟೈಪ್ ಇರುತ್ತೆ. ಫುಲ್ ಹಂಗೆ ಓಪನ್ ಮಾಡ್ಕೊಂಡು ಹಂಗೆ ಸುತ್ತಿಡಬೇಕು. ಹೊಟ್ಟೆ ಗುಡಿ ನಾನೇನಪ್ಪ ಯಾರಿಗಪ್ಪ ನನಗೆ ಕೈ ಹಾಕಿದ್ರು ಅಂದ್ಕೊಂಡೆ. ಶಾಕ್ ಆಗೋದೆ. ಏನು ಗುರು ಓಟಕ್ಕೆ ಹೊಡಿಬಾರ್ದು ಅಂದ್ಕೊಂಡೆ, ಯಾರಿಗೋ ಬೇರೆಯವ್ರಿಗೆ. ಸರ್ ಡೋರ್ ಹಾಕಿಲ್ಲ. ಡೋರು ಓಕೆ ಸರಿ. ಸರ್ ಜಟಾಯು ಹಿಂಗೆ ಅಲ್ಲ? ಜಟಾಯು ಓಕೆ. 10 ಕಿಲೋಮೀಟ್ರ್ ಹೋದರೆ ಪಂದಳ ಪ್ಯಾಲೇಸ್ ಅಂತ ಇದೆ. ಅಂದರೆ ಪಂದಳ ರಾಜ ಇದ್ರಲ್ಲ, ಏನು ಮಣಿಕಂಠನ ತಂದೆ ಇದ್ರಲ್ಲ ಪಂದಳ ರಾಜ, ಆ ರಾಜವರು ಈಗಲೂ ಪ್ಯಾಲೇಸ್ ಇದೆ ಇಲ್ಲಿ. ಇಲ್ಲಿಂದನೇ ವರ್ಷಕ್ಕೊಂದ್ಸಲಿ ಸಂಕ್ರಾಂತಿ ಹಬ್ಬಕ್ಕೆ, ಅದೇ ಮಕರ ಸಂಕ್ರಾಂತಿ ಆಗ್ಬೇಕಾದ್ರೆ ಇದು ತೊಗೊಂಡೋಗೋದು. ಅಂದರೆ ಒಡವೆಗಳು ಮತ್ತು ಅಲ್ಲಿ ಅವ್ರದ್ದು ಯೂಸ್ ಮಾಡೋವಂಥ ದೇವಸ್ಥಾನದಲ್ಲಿ ಇದಕ್ಕೆ ಹಾಕಿದ್ದಾರೆ ನೋಡಿ, ಪಂದಳಂ ಪ್ಯಾಲೇಸ್ ಅಂತ. ನಾವು ಈ ಕಡೆ ಹೋಗ್ಬೇಕು. ಅಂದರೆ ಪಂದಳ ಪ್ಯಾಲೇಸ್ ಇಲ್ಲಿಂದ 10 ಕಿಲೋಮೀಟ್ರು. ಅಂದರೆ ಇಲ್ಲಿಂದ ಅಯ್ಯಪ್ಪ ಬಾಣ ಬಿಟ್ಟು ಅಲ್ಲಿ ಹೋಗಿ ಬಿದ್ದಿದೆ ಅಂತ ಅರ್ಥ ಆಯಿತು.
ಆ್ಯಕ್ಚುಲಿ ಅದೇನು ಆಲ್ಮೋಸ್ಟ್ ಇಲ್ಲಿಂದ ಶಬರಿಮಲೆ ಒಂದು 70 ಕಿಲೋಮೀಟರ್ಸ್ ಮೇಲಿದೆ. ಹೌದು 70, ನಾವು 50 ಪ್ಲಸ್ ಅಲ್ಲಿಂದ ಒಂದು 80 ಕಿಲೋಮೀಟರ್ಸ್ ಇದೆ. ಅಯ್ಯಪ್ಪ ಬಾಣ ಬಿಟ್ಟಿದ್ದು ಹೋಗಿ ಅಲ್ಲಿ ಬಿದ್ದಿದೆ ಇರ್ಬೋದು ಅಂದ್ಕೊಂಡಿದ್ದೀನಿ. ಪಂದಳ ಪ್ಯಾಲೇಸ್ ಅಂದರೆ ಅದೇ ರಾಜರು ಮನೆಯೇ ಪಂದಳ ಪ್ಯಾಲೇಸು. ಮತ್ತು ಕೇರಳದಲ್ಲಿ ಮನೆಗಳು ನೋಡ್ಬೋದು, ಸಖತ್ತಾಗಿ ಕಟ್ಟಿರ್ತಾರೆ. ಒಬ್ಬೊಬ್ಬರು ನನ್ನ ಮನೆ ಡಿಸೈನಿಂಗ್ ಮಾತ್ರ ನಿಜವಾಗ್ಲೂ ಆ್ಯಕ್ಚುಲಿ ನಂಗೆ ಇಷ್ಟ, ಸಖತ್ತು ಕೇರಳ ಸ್ಟೈಲಲ್ಲಿ ಮನೆ ಕಟ್ಟಬೇಕು ಅಂತ. ಏನು ಮಾಡೋದು, ನನ್ನ ಕೈಲಿ ಎಲ್ಲಾಗುತ್ತೆ. ಎಳ್ನೀರು ಹಾಕೋಣ ಸ್ವಾಮಿ, ಫುಲ್ಲು ಬಿಸಿಲಿದೆ. ಇರೋ ಬಿಸಿಲಿಗೆ ಎಳ್ನೀರು 2-3 ಕುಡಿದ್ರೂ ಸಾಕಾಗಲ್ಲ, ಎಲ್ಲ ಬಾಡಿಯಲ್ಲೇ ಡ್ರೈ ಮಾಡಿಬಿಡುತ್ತೆ. ಎಷ್ಟು ನೀರು ಕುಡಿದ್ರೂ ಬರ್ತಾ ಇಲ್ಲ, ಆವಾಗ ಎಲ್ಲ ಬಾಡಿಲೇ ಡ್ರೈ ಮಾಡಿಬಿಡುತ್ತೆ. ಇದೆ ಜಟಾಯು ಹಿಂಗೆ ಕಾಣಿಸ್ತಾ ಇದೆ ಮೇಲ್ಗಡೆ. ನಾವೀಗ ಆಲ್ರೆಡಿ ರೋಡಲ್ಲಿದ್ದೀವಿ. ಜಟಾಯುಗೆ ಇನ್ನೊಂದು 1.5 ಕಿಲೋಮೀಟರ್ ಇದೆ. ನೀವು ನೋಡ್ಬೋದು, ನಾನು ಇವಾಗ ಝೂಮ್ ಹಾಕಿ ನೋಡ್ತೀನಿ, ಝೂಮ್ ಹಾಕಿ ತೋರಿಸ್ತೀನಿ ನೋಡಿ ಜಟಾಯು ಎಲ್ಲಿದೆ ಅಂತ. ಇಲ್ಲೂ ಝೂಮ್ ಹಾಕ್ತೀನಿ ನೋಡಿ, ಇಲ್ಲಿದೆ. ಈಗ ಇಲ್ಲಿಗೆ ನಾವು ಮೇಲೆ ಹೋಗ್ತೀವಿ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗೋಣ ಅಂತ ರೂಮ್ಗೆ ಮಾಡಿಬಿಟ್ಟೆ, ರೂಮ್ ಮಾಡೋಣ ಅಂತಿದ್ದೀವಿ ಇಲ್ಲಿನೇ. ಇದೇ ಜಟಾಯು. ನೆಕ್ಸ್ಟ್ ನೋಡ್ತೀರಾ ವಿಡಿಯೋದಲ್ಲಿ ಮೇಲೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಅಲ್ಲಿಗೆ ಕೇಬಲ್ ಕಾರ್ ಮೇಲೆ ಹೋಗಬೇಕು, ಕೇಬಲ್ ಡೆಕ್ ಇದೆ, ಬೆಟ್ಟ ಹತ್ತಕ್ಕೂ ಆಪ್ಷನ್ ಇದೆ, ಕೇಬಲ್ ಡೆಕ್ ಇದೆ. ನೋಡೋಣ, ನಮಗೂ ಸ್ವಲ್ಪ ಫುಲ್ಲು ಮಾಹಿತಿ ಇಲ್ಲ. ಅಲ್ಲೋದ್ಮೇಲೆ ನಿಮಗೆಲ್ಲ ತಿಳಿಸ್ತೀನಿ. ಓಕೆ, ಸಿಗೋಣ ಬನ್ನಿ. ಇದೆಲ್ಲ ರಬ್ಬರ್ ಪ್ಲಾಂಟೇಶನ್ ಇದು ನೋಡಿ. ಇಲ್ಲಿ ಇದೆಯಲ್ಲ, ಇಲ್ಲಿ ಕೆಳಗಡೆ ಒಂದು ಕಪ್ಪಿಟ್ಟಿದ್ದಾರೆ ಚಿಕ್ಕದಾಗೆ. ಇಲ್ಲಿ ರಬ್ಬರ್ ಒಂಥರ ಹಾಲಾಗಿ ಬೀಳ್ತಾ ಇರುತ್ತೆ, ಅದನ್ನು ಬಂದು ಕಲೆಕ್ಟ್ ಮಾಡ್ಕೊಂಡು. ಜಟಾಯು ರೋಡ್ ನೋಡಿ ಹಿಂಗೆ ಇಟ್ಟಿದ್ದಾರೆ, ಚಿಪ್ಪಲ್ಲಿ ಇಟ್ಟಿರ್ತಾರೆ. $531 ಅಂದರೆ ಮೇಯ್ನು ಕೇಬಲ್ ಕಾರ್ ಇದೆಯಲ್ಲ, ಅದಕ್ಕೋಸ್ಕರ ತುಂಬ ಕಾಸ್ಟ್ಲಿ ಅನಿಸುತ್ತೆ. ಹತ್ರ ಬರ್ತಾ ಇದೆ. ಬಟ್ ಸೀತೆ ಮಾತನ್ನು ಅಪರ್ಸ್ಕೊಂಡೋದಾಗ